ಪಂಚಕರ್ಮ ದೇಹದ ಶುದ್ಧೀಕರಣದ 5 ವಿಧಾನಗಳು. ಆಯುರ್ವೇದದಲ್ಲಿ ಪಂಚಕರ್ಮವು ದೇಹವನ್ನು ಶುದ್ಧೀಕರಿಸಲು ಮತ್ತು ಸಮತೋಲನಗೊಳಿಸಲು ಬಳಸಲಾಗುವ 5 ಪ್ರಮುಖ ಚಿಕಿತ್ಸಾ ವಿಧಾನಗಳಾಗಿವೆ. ಪಂಚ ಎಂದರೆ 5 ಮತ್ತು ಕರ್ಮ ಎಂದರೆ ಕ್ರಿಯೆ ಅಥವಾ ಚಿಕಿತ್ಸೆ. ಈ ಚಿಕಿತ್ಸೆಗಳು ದೇಹದಲ್ಲಿ ಸಂಗ್ರಹವಾಗಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತವೆ. ಇದರಿಂದಾಗಿ ಆರೋಗ್ಯವನ್ನು ಸುಧಾರಿಸುತ್ತದೆ. ಪಂಚಕರ್ಮದ 5 ವಿಧಾನಗಳು. ವಮನ, ವಾಂತಿ ಚಿಕಿತ್ಸೆ. ಇದು ಕಫದ ದೋಷಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ವಿಶೇಷ ಔಷಧೀಯ ಗಿಡಮೂಲಿಕೆಗಳ ಕಷಾಯವನ್ನು ಕುಡಿಸಿ ವಾಂತಿ ಮಾಡಿಸಲಾಗುತ್ತದೆ. ಉಸಿರಾಟದ ಸಮಸ್ಯೆಗಳು, ಕೆಮ್ಮು, ಶೀತ ಮತ್ತು ಚರ್ಮದ ಕಾಯಿಲೆಗಳಿಗೆ ಉಪಯುಕ್ತವಾಗಿದೆ. ವಿರೇಚನ ಭೇದಿ ಚಿಕಿತ್ಸೆ. ಪಿತ್ತದ ದೋಷಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ಔಷಧೀಯ ಎಣ್ಣೆಗಳು ಅಥವಾ ಗಿಡಮೂಲಿಕೆಗಳ ಪುಡಿಗಳನ್ನು ಬಳಸಿ ಭೇದಿ ಮಾಡಿಸಲಾಗುತ್ತದೆ. ಮಲಬದ್ಧತೆ, ಅಜೀರ್ಣ ಮತ್ತು ಚರ್ಮದ ಕಾಯಿಲೆಗಳಿಗೆ ಪರಿಹಾರ ನೀಡುತ್ತದೆ. ಬಸ್ತಿ ಎನಿಮಾ ಚಿಕಿತ್ಸೆ. ವಾತದ ದೋಷಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ಔಷಧೀಯ ಎಣ್ಣೆಗಳು, ಕಷಾಯಗಳು ಅಥವಾ ಜೇನುತುಪ್ಪವನ್ನು ಗುದದ್ವಾರದ ಮೂಲಕ ನೀಡಲಾಗುತ್ತದೆ. ನರಗಳ ತೊಂದರೆಗಳು, ಸಂಧಿವಾತ ಮತ್ತು ಬೆನ್ನು ನೋವುಗಳಿಗೆ ಉಪಯುಕ್ತವಾಗಿದೆ. ನಸ್ಯ, ಮೂಗಿನ ಮೂಲಕ ಔಷಧ ನೀಡುವ ಚಿಕಿತ್ಸೆ. ತಲೆ ಮತ್ತು ಕುತ್ತಿಗೆಯ ಭಾಗದಲ್ಲಿನ ದೋಷಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ಔಷಧೀಯ ಎಣ್ಣೆಗಳು ಅಥವಾ ಪುಡಿಗಳನ್ನು ಮೂಗಿನ ಮೂಲಕ ನೀಡಲಾಗುತ್ತದೆ. ತಲೆನೋವು, ಸೈನಸ್ ಸಮಸ್ಯೆಗಳು ಮತ್ತು ಕೂದಲು ಉದುರುವಿಕೆಗೆ ಪರಿಹಾರ ನೀಡುತ್ತದೆ. ರಕ್ತ ಮೋಕ್ಷ, ರಕ್ತ ಶುದ್ಧೀಕರಣ. ರಕ್ತದಲ್ಲಿನ ವಿಷಕಾರಿ ವಸ್ತುಗಳನ್ನು ತೆಗೆದುಹಾಕಲು ಬಳಸಲಾಗುತ್ತದೆ. ಲೀಚ್ಗಳು ಅಥವಾ ವಿಶೇಷ ಉಪಕರಣಗಳನ್ನು ಬಳಸಿ ಸ್ವಲ್ಪ ಪ್ರಮಾಣದ ರಕ್ತವನ್ನು ತೆಗೆಯಲಾಗುತ್ತದೆ. ಚರ್ಮದ ಕಾಯಿಲೆಗಳು, ಮೊಡವೆಗಳು ಮತ್ತು ಇತರ ರಕ್ತ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ಪಂಚಕರ್ಮದ ಪ್ರಯೋಜನಗಳು. ದೇಹವನ್ನು ಶುದ್ಧೀಕರಿಸುತ್ತದೆ ಮತ್ತು ವಿಷಕಾರಿ ವಸ್ತುಗಳನ್ನು ಹೊರಹಾಕುತ್ತದೆ. ದೋಷಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ಆರೋಗ್ಯವನ್ನು ಸುಧಾರಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಯಾರು ಪಂಚಕರ್ಮ ಮಾಡಿಸಿಕೊಳ್ಳಬೇಕು? ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರು, ದೇಹದಲ್ಲಿ ವಿಷಕಾರಿ ವಸ್ತುಗಳು ಸಂಗ್ರಹವಾಗಿರುವವರು, ಮಾನಸಿಕ ಒತ್ತಡದಿಂದ ಬಳಲುತ್ತಿರುವವರು, ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಬಯಸುವವರು. ಗಮನಿಸಬೇಕಾದ ಅಂಶಗಳು. ಪಂಚಕರ್ಮವನ್ನು ಯಾವಾಗಲೂ ಅನುಭವಿ ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಮಾಡಿಸಿಕೊಳ್ಳಬೇಕು. ಚಿಕಿತ್ಸೆಯ ಮೊದಲು, ಸಮಯದಲ್ಲಿ ಮತ್ತು ನಂತರ ವೈದ್ಯರು ನೀಡುವ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ದೇಹ ಪ್ರಕೃತಿ ಬೇರೆ ಬೇರೆಯಾಗಿರುವುದರಿಂದ ವೈದ್ಯರು ಅವರ ದೇಹಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡುತ್ತಾರೆ. ಪಂಚಕರ್ಮವು ಆಯುರ್ವೇದದ ಒಂದು ಪ್ರಮುಖ ಭಾಗವಾಗಿದ್ದು, ಇದು ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಲೇಖನವು ಸಾಮಾನ್ಯ ಮಾಹಿತಿಗಾಗಿ ಮಾತ್ರ ನೀಡಲಾಗಿದೆ. ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ವೈದ್ಯರನ್ನು ಸಂಪರ್ಕಿಸಿ. ಪಂಚಕರ್ಮ ಚಿಕಿತ್ಸೆಯ ಹಂತಗಳಾದ ಪೂರ್ವಕರ್ಮದಿಂದ ಸಂಸರ್ಜನ ಕ್ರಮದವರೆಗೆ. ಪಂಚಕರ್ಮ ಚಿಕಿತ್ಸೆಯ ಹಂತಗಳು. ಪೂರ್ವಕರ್ಮದಿಂದ ಸಂಸರ್ಜನದವರೆಗೆ. ಪಂಚಕರ್ಮವು ಕೇವಲ 5 ಚಿಕಿತ್ಸೆಗಳಲ್ಲ, ಅದೊಂದು ವ್ಯವಸ್ಥಿತವಾದ ಪ್ರಕ್ರಿಯೆ. ಇದು 3 ಮುಖ್ಯ ಹಂತಗಳನ್ನು ಒಳಗೊಂಡಿದೆ: ಪೂರ್ವಕರ್ಮ, ಪ್ರಧಾನ ಕರ್ಮ ಮತ್ತು ಪಶ್ಚಾತ್ಕರ್ಮ. 1. ಪೂರ್ವಕರ್ಮ ಚಿಕಿತ್ಸೆಗೆ ಪೂರ್ವಭಾವಿ ಸಿದ್ಧತೆ. ಪೂರ್ವಕರ್ಮವು ಪಂಚಕರ್ಮ ಚಿಕಿತ್ಸೆಯ ಮೊದಲ ಹಂತವಾಗಿದೆ. ಇದು ದೇಹವನ್ನು ಪ್ರಧಾನ ಕರ್ಮಕ್ಕೆ ಸಿದ್ಧಪಡಿಸುವ ಪ್ರಕ್ರಿಯೆಯಾಗಿದೆ. ಈ ಹಂತದಲ್ಲಿ ದೇಹದಲ್ಲಿ ಸಂಗ್ರಹವಾಗಿರುವ ವಿಷಕಾರಿ ವಸ್ತುಗಳನ್ನು ಸಡಿಲಗೊಳಿಸಿ ಅವುಗಳನ್ನು ಹೊರಹಾಕಲು ಅನುಕೂಲವಾಗುವಂತೆ ಮಾಡಲಾಗುತ್ತದೆ. ಪೂರ್ವಕರ್ಮದಲ್ಲಿ 2 ಮುಖ್ಯ ವಿಧಾನಗಳಿವೆ. ದೀಪನ ಪಾಚನ. ಇದು ಜೀರ್ಣ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ಆಮವನ್ನು ವಿಷಕಾರಿ ವಸ್ತುಗಳು ಜೀರ್ಣಿಸುವ ಪ್ರಕ್ರಿಯೆ. ಇದರಲ್ಲಿ ಶುಂಠಿ, ಪಿಪ್ಪಲಿ, ಮರಿಚ, ಅಜವಾನದಂತಹ ಔಷಧೀಯ ಗಿಡಮೂಲಿಕೆಗಳನ್ನು ಬಳಸಲಾಗುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ದೇಹವನ್ನು ಶುದ್ಧೀಕರಣಕ್ಕೆ ಸಿದ್ಧಪಡಿಸುತ್ತದೆ. ಸ್ನೇಹನ ಮತ್ತು ಸ್ವೇದನ. ಸ್ನೇಹನ ಇದು ದೇಹವನ್ನು ಎಣ್ಣೆ ಅಥವಾ ತುಪ್ಪದಿಂದ ಮಸಾಜ್ ಮಾಡುವ ಪ್ರಕ್ರಿಯೆಯಾಗಿದ್ದು, ಇದು ದೇಹದ ಅಂಗಾಂಶಗಳನ್ನು ಮೃದುಗೊಳಿಸುತ್ತದೆ ಮತ್ತು ವಿಷಕಾರಿ ವಸ್ತುಗಳನ್ನು ಸಡಿಲಗೊಳಿಸುತ್ತದೆ. ಇದರಲ್ಲಿ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ತುಪ್ಪ ಅಥವಾ ಔಷಧೀಯ ಎಣ್ಣೆಗಳನ್ನು ಬಳಸಲಾಗುತ್ತದೆ. ಅಭ್ಯಂಗ ಎಣ್ಣೆ ಮಸಾಜ್, ಶಿರೋಧಾರ, ತಲೆಗೆ ಎಣ್ಣೆ ಧಾರೆ, ಕರ್ಣಪೂರಣ, ಕಿವಿಗಳಿಗೆ ಎಣ್ಣೆ ಹಾಕುವುದು ಮುಂತಾದ ವಿಧಾನಗಳನ್ನು ಬಳಸಲಾಗುತ್ತದೆ. ಸ್ವೇದನ ಇದು ದೇಹವನ್ನು ಬೆವರಿಸುವ ಪ್ರಕ್ರಿಯೆಯಾಗಿದ್ದು, ಇದು ಸಡಿಲಗೊಂಡ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ.
ಇದರಲ್ಲಿ ಬಿಸಿ ನೀರಿನ ಹಬೆ, ಔಷಧೀಯ ಗಿಡಮೂಲಿಕೆಗಳ ಕಷಾಯ ಅಥವಾ ಬಿಸಿ ಮರಳಿನ ಚೀಲಗಳನ್ನು ಬಳಸಲಾಗುತ್ತದೆ. ನದಿ ಸ್ವೇದ, ಪ್ರಸ್ತರ ಸ್ವೇದ, ನಾಡಿ ಸ್ವೇದ ಮುಂತಾದ ವಿಧಾನಗಳನ್ನು ಬಳಸಲಾಗುತ್ತದೆ. 2. ಪ್ರಧಾನ ಕರ್ಮ, ಮುಖ್ಯ ಚಿಕಿತ್ಸೆ. ಪ್ರಧಾನ ಕರ್ಮವು ಪಂಚಕರ್ಮದ ಮುಖ್ಯ ಚಿಕಿತ್ಸಾ ವಿಧಾನಗಳನ್ನು ಒಳಗೊಂಡಿದೆ. ಇದು ದೇಹದಿಂದ ವಿಷಕಾರಿ ವಸ್ತುಗಳನ್ನು ಹೊರಹಾಕುವ ಪ್ರಕ್ರಿಯೆಯಾಗಿದೆ. ಪ್ರಧಾನ ಕರ್ಮದಲ್ಲಿ 5 ಮುಖ್ಯ ವಿಧಾನಗಳಿವೆ. ವಮನ, ವಾಂತಿ ಚಿಕಿತ್ಸೆ, ಕಫದ ದೋಷಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ಔಷಧೀಯ ಕಷಾಯವನ್ನು ಕುಡಿಸಿ ವಾಂತಿ ಮಾಡಿಸಲಾಗುತ್ತದೆ. ವಿರೇಚನ, ಭೇದಿ ಚಿಕಿತ್ಸೆ, ಪಿತ್ತದ ದೋಷಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ಔಷಧೀಯ ಎಣ್ಣೆ ಅಥವಾ ಪುಡಿಗಳನ್ನು ಬಳಸಿ ಭೇದಿ ಮಾಡಿಸಲಾಗುತ್ತದೆ. ಬಸ್ತಿ, ಎನಿಮಾ ಚಿಕಿತ್ಸೆ, ವಾತದ ದೋಷಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ಔಷಧೀಯ ಎಣ್ಣೆ, ಕಷಾಯ ಅಥವಾ ಜೇನುತುಪ್ಪವನ್ನು ಗುದದ್ವಾರದ ಮೂಲಕ ನೀಡಲಾಗುತ್ತದೆ. ನಸ್ಯ, ಮೂಗಿನ ಮೂಲಕ ಔಷಧ, ತಲೆ ಮತ್ತು ಕುತ್ತಿಗೆಯ ದೋಷಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ಔಷಧೀಯ ಎಣ್ಣೆ ಅಥವಾ ಪುಡಿಗಳನ್ನು ಮೂಗಿನ ಮೂಲಕ ನೀಡಲಾಗುತ್ತದೆ. ರಕ್ತಮೋಕ್ಷ, ರಕ್ತ ಶುದ್ಧೀಕರಣ, ರಕ್ತದಲ್ಲಿನ ವಿಷಕಾರಿ ವಸ್ತುಗಳನ್ನು ತೆಗೆದುಹಾಕಲು ಬಳಸಲಾಗುತ್ತದೆ. ಲೀಚ್ ಅಥವಾ ಉಪಕರಣಗಳನ್ನು ಬಳಸಿ ಸ್ವಲ್ಪ ಪ್ರಮಾಣದ ರಕ್ತವನ್ನು ತೆಗೆಯಲಾಗುತ್ತದೆ. 3. ಪಶ್ಚಾತ್ಕರ್ಮ, ಚಿಕಿತ್ಸೆಯ ನಂತರದ ಆರೈಕೆ. ಪಶ್ಚಾತ್ಕರ್ಮವು ಪಂಚಕರ್ಮ ಚಿಕಿತ್ಸೆಯ ನಂತರದ ಆರೈಕೆಯನ್ನು ಒಳಗೊಂಡಿದೆ. ಈ ಹಂತದಲ್ಲಿ ದೇಹವನ್ನು ಸಹಜ ಸ್ಥಿತಿಗೆ ತರಲು ಮತ್ತು ಚಿಕಿತ್ಸೆಯ ಪ್ರಯೋಜನಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡಲಾಗುತ್ತದೆ. ಪಶ್ಚಾತ್ಕರ್ಮದಲ್ಲಿ 2 ಮುಖ್ಯ ವಿಧಾನಗಳಿವೆ. ಸಂಸರ್ಜನ ಕ್ರಮ, ಇದು ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಕ್ರಮೇಣ ಬದಲಾವಣೆಗಳನ್ನು ಮಾಡುವ ಪ್ರಕ್ರಿಯೆಯಾಗಿದೆ. ಚಿಕಿತ್ಸೆಯ ನಂತರ ದೇಹವು ದುರ್ಬಲವಾಗಿರುತ್ತದೆ, ಆದ್ದರಿಂದ ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಬೇಕು. ಮೊದಲು ಲಘು ಆಹಾರವನ್ನು ನೀಡಿ ನಂತರ ಕ್ರಮೇಣ ಸಾಮಾನ್ಯ ಆಹಾರಕ್ಕೆ ಬದಲಾಯಿಸಬೇಕು. ವಿಶ್ರಾಂತಿ, ಒತ್ತಡರಹಿತ ಜೀವನ ಶೈಲಿ ಮತ್ತು ಸಣ್ಣ ಪ್ರಮಾಣದ ವ್ಯಾಯಾಮಗಳನ್ನು ಮಾಡಬೇಕು. ರಸಾಯನ ಚಿಕಿತ್ಸೆ, ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ಅಂಗಾಂಶಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಕ್ರಿಯೆಯಾಗಿದೆ. ಇದರಲ್ಲಿ ಅಶ್ವಗಂಧ, ಗುಡೂಚಿ, ತ್ರಿಫಲದಂತಹ ಔಷಧೀಯ ಗಿಡಮೂಲಿಕೆಗಳನ್ನು ಬಳಸಲಾಗುತ್ತದೆ. ಪಂಚಕರ್ಮವು ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಈ ಚಿಕಿತ್ಸೆಯನ್ನು ಅನುಭವಿ ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಮಾಡಿಸಿಕೊಳ್ಳುವುದು ಮುಖ್ಯ.